ಲಕ್ಕುಂಡಿಯಲ್ಲಿ ಏನು ಉತ್ಖನನ ಕಾರ್ಯ ನಡೀತಾ ಇತ್ತು, ಐತಿಹಾಸಿಕವಾಗಿ ಬದಲಾಗಿತ್ತು ಲಕ್ಕುಂಡಿ. ಈಗ ಈ ಲಕ್ಕುಂಡಿಯ ಬೆನ್ನಲ್ಲೇ ಬಾಗಲಕೋಟೆಯಲ್ಲೂ ಕೂಡ ಉತ್ಖನನ ಕಾರ್ಯ ನಡೀತಾ ಇದೆ. ಅದಕ್ಕೆ ಒತ್ತಾಯವನ್ನ ಮಾಡಬೇಕು ಉತ್ಖನನ ಕಾರ್ಯಕ್ಕೆ ಅನ್ನೋದು ಅಲ್ಲಿನ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಲಕ್ಕುಂಡಿಯಲ್ಲಿ ಐತಿಹಾಸಿಕವಾಗಿ ಎಲ್ಲಾ ಕುರುಹುಗಳು ಸಿಗ್ತಾ ಇದ್ವು. ಈಗ ಬಾಗಲಕೋಟೆಯಲ್ಲೂ ಉತ್ಖನನ ಕಾರ್ಯ ಮಾಡಿ ಅಂತ ಅಲ್ಲಿನ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಿದ್ದಾರೆ. ಹಳೂರು ಗ್ರಾಮದಲ್ಲಿ ಉತ್ಖನನ ಕಾರ್ಯ ನಡೆಸಬೇಕು ಅಂತ ಒತ್ತಾಯ ನಡೆಸಲಾಗ್ತಾ ಇದೆ. ಐತಿಹಾಸಿಕ ಹಿನ್ನೆಲೆ ಹೊಂದಿರುವಂತಹ ಹಳ್ಳೂರು ಗ್ರಾಮ, ಹಾಗಾಗಿ ಈ ಗ್ರಾಮದಲ್ಲಿ ಅನೇಕ ದೇವಾಲಯಗಳು, ಧಾರ್ಮಿಕ ಸ್ಥಳಗಳು, ಶಾಸನಗಳಿವೆ. ಚಾಲುಕ್ಯರ ಶೈಲಿಯಲ್ಲಿ ಅನೇಕ ದೇವಾಲಯಗಳು ಭೂಗರ್ಭದಲ್ಲಿ ಇದೆ. ಹಾಗಾಗಿ ಹಳ್ಳೂರು ಗ್ರಾಮ ಐತಿಹಾಸಿಕ ಪರಂಪರೆಯನ್ನ ಹೊಂದಿದೆ. ನೀವು ದಯಮಾಡಿ ಬಾಗಲಕೋಟೆಯಲ್ಲೂ ಕೂಡ ಉತ್ಖನನ ಕಾರ್ಯ ಮಾಡಿ ಅಂತ ಅಲ್ಲಿನ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಲಕ್ಕುಂಡಿಯಲ್ಲಿ ನೀವೆಲ್ಲ ಗಮನಿಸಿದಿರಿ, ಲಕ್ಕುಂಡಿಯ ಈ ಒಂದು ಏನು ದೇವಸ್ಥಾನದ ಅಂಗಳದಲ್ಲಿ ಯಾವ ರೀತಿಯಾಗಿ ಕುರುಹಗಳು ಸಿಗ್ತಾ ಇತ್ತು, ಹಸಿರು ಕಲ್ಲಿನ ನಾಗರಿನ ಹಾವಿನ ಪಚ್ಚೆ ಸಿಕ್ತು. ಈ ರೀತಿ ಎಲ್ಲ ಐತಿಹಾಸಿಕ ಸ್ಥಳವನ್ನ ಹೊಂದಿದಂತಹ ಎಲ್ಲ ಒಂದಷ್ಟು ಯಾವ ಅಂದ್ರೆ ಈಗ ನೋಡಿರುವಂತಹ ಮಡಿಕೆಗೆ ಮತ್ತೆ ಹಿಂದೆ ಎಷ್ಟೋ ರಾಜರ ಕಾಲದಲ್ಲಿ ಇರುವಂತಹ ಮಡಿಕೆ ಪೀಸ್ಗಳು ಕೂಡ ಸಿಕ್ತು, ಒಂದಷ್ಟು ಅವಶೇಷಗಳು ಸಿಕ್ತು. ಸೊ ಲಕ್ಕುಂಡಿಯ ಕಾರ್ಯ ಏನು ನಡೀತಾ ಇದೆ ಅಲ್ಲಿ ಐತಿಹಾಸಿಕವಾಗಿ ಇದೆ ಅಂದ್ರೆ ಬಾಗಲಕೋಟೆಯ ಹಳ್ಳೂರು ಗ್ರಾಮವು ಕೂಡ ಐತಿಹಾಸಿಕತೆಯನ್ನ ಹೊಂದಿದೆ. ನೀವು ಕೂಡ ಅಲ್ಲಿ ಉತ್ಖನನ ಕಾರ್ಯ ಮಾಡಿ ಅಂತ ಅಲ್ಲಿನ ಜನರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಐತಿಹಾಸಿಕವನ್ನ ಹೊಂದಿದೆ, ಅದರ ಹಿನ್ನೆಲೆಯಲ್ಲಿ ಹಳ್ಳೂರು ಗ್ರಾಮದವರು ನಮಗೆ ಅನೇಕ ದೇವಾಲಯಗಳು ಇಲ್ಲಿ ಇದ್ವು, ಧಾರ್ಮಿಕ ಸ್ಥಾನಗಳಿದಾವೆ, ಶಾಸನಗಳಿವೆ. ಇಲ್ಲಿ ಚಾಲುಕ್ಯರ ಶೈಲಿಯಲ್ಲಿ ಇರುವಂತಹ ಎಷ್ಟೋ ಅನೇಕ ದೇವಾಲಯಗಳು ಕೂಡ ಭೂಗರ್ಭದಲ್ಲಿದ್ದಾವೆ. ಹಾಗಾಗಿ ನೀವು ಇದನ್ನ ಹಗೆದಷ್ಟು ಐತಿಹಾಸಿಕದ ಪರಂಪರೆ ಹೊರ ಬರುತ್ತೆ. ಹಾಗಾಗಿ ನೀವು ಇತಿಹಾಸದ ಪ್ರೇಮಿಗಳು ಹಾಗೆ ಏನು ಗ್ರಾಮಸ್ಥರಿದ್ದಾರೆ ಅಲ್ಲಿನ ಗ್ರಾಮಸ್ಥರು ಇವರು ಕೂಡ ಒತ್ತಾಯಿಸ್ತಾ ಇದ್ದಾರೆ, ದಯಮಾಡಿ ಇಲ್ಲೂ ಕೂಡ ಉತ್ಖನನ ಕಾರ್ಯ, ಬಾಗಲಕೋಟೆಯಲ್ಲೂ ಕೂಡ ಉತ್ಖನನ ಕಾರ್ಯ ಶುರು ಮಾಡಿ ಅಂತ. ಹಳ್ಳೂರು ದೇವಸ್ಥಾನದಲ್ಲಿ ಈ ಒಂದು ಚಾಲುಕ್ಯರ ಇರುವಂತಹ ಚೋಳರು ಮತ್ತು ಬದಾಮಿ ಚಾಲುಕ್ಯರು ಅಂತ ಇರುವಂತ ದೇವಸ್ಥಾನಗಳ ಬಗ್ಗೆ ನಾವು ವಿವರಣೆ ಹೇಳ್ತೀನಿ. ಹಳ್ಳೂರು ಬಸವಣ್ಣ, ಎರಡನೇದ್ದು ಮೇಲ್ಗುಡಿ ಅಂತೇಳಿ, ಮೂರನೇದ್ದು ಮೇಲ್ಕಂಬ, ನಾಲ್ಕನೇದ್ದು ಅಲ್ಲೇ ರಾಮಲಿಂಗೇಶ್ವರ, ಐದನೇದ್ದು ಟಂಕಸಾಲಿ ಅಂತೇಳಿ ಬರ್ತಾವ. ಅಲ್ಲೇ ಪ್ರಾಚೀನ ವಸ್ತುಗಳ ಶಿಲೆಗಳದಾವ್. ಜಕಣಾಚಾರ್ಯರ ಅಂತಾರಲ್ಲ, ಜಕಣಾಚಾರ್ಯರಂತ ಗುಡಿಗಳ ಇಲ್ಲಿ ಬಾಳ ಅದಾವ. ಅಲ್ಲೇ ದ್ಯಾಮೋನ ಗುಡಿ ಅಂತ ಅಲ್ಲಿ ಹೋದ್ಲಿ ಟಂಕಸಾಲಿ ಒಳಗೆ ತಳಗೆ ಹೇಳಿದ್ರೆ ಅಲ್ಲೇ ಒಳಗೆ 2 ಮಾರ್ಗಗಳದಾವ್. ಅಂದ್ರ ಭೂಮಿ ಒಳಗೆ ಮಾರ್ಗಗಳದಾವ್. ಒಳಗೆ ಮೇಲೆ ಮಣ್ಣು ಹೋಗುದಿದೆ ಎಲ್ಲ. ಆಮೇಲೆ ಈ ಕಡೆ ಒಂದ್ ಮಾರ್ಗ, ಮೇಲ್ಗುಡಿಗೆ ಹೋಗಕ್ ಒಂದ್ ಮಾರ್ಗ, ಒಳ್ಳೆ ಅಲ್ಲಿಂದನ ಆ ಟಂಕಸಾಲಿಯಿಂದನ ಒಳಗ್ ಬರಾಕೆ ಬಸವನ ಗುಡಿಗೆ ಒಂದು ಮಾರ್ಗ ಅಂತೇಳಿ ಹಿಂದ್ ಹಿರಿಯರು ಹೇಳಿದ್ದನ್ನ ನಾವು ಕೇಳಿದೀವಿ. ನಾವು ಇಲ್ಲಿ ಹಳ್ಳೂರು ದೇವಸ್ಥಾನದಲ್ಲಿ ಈ ಒಂದು ಚಾಲುಕ್ಯರ ಇರುವಂತಹದ 5 ರಿಂದ 8ನೇ ಶತಮಾನದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಬಾದಾಮಿ ಚಾಲುಕ್ಯರ ಕಾಲಾವಧಿಯಲ್ಲಿ ನಮ್ಮ ಹಳ್ಳೂರು ಗ್ರಾಮದಲ್ಲಿ ಬಹಳಷ್ಟು ದೇವಾಲಯಗಳು ನಿರ್ಮಾಣ ಆಗದಂತ ಉದಾಹರಣೆಗಳು ಅದಾವ. ಇಲ್ಲೇ ಕಾಣುವಂತದ್ದು ಶ್ರೀ ಹಳ್ಳೂರು ಬಸವೇಶ್ವರ ದೇವಸ್ಥಾನ, ಹಾಗೆ ಮೇಲ್ಗುಡಿ ಅಂತ ಇದೆ. ಜೈನ ಬಸದಿಗೆ ಸಂಬಂಧಪಟ್ಟಂತೆ, ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಮೇಲ್ಗುಡಿ ಅಂತಿದೆ. ಊರಿನ ಮಧ್ಯದಲ್ಲಿ ರಾಮಲಿಂಗೇಶ್ವರ ದೇವಸ್ಥಾನ ಇದೆ. ಊರು ಸುಮಾರು 40 ಎಕರೆ ಒಂದು ವಿಸ್ತಾರದಲ್ಲಿ ಹಾಳು ಮಣ್ಣು ಇರೋದ್ರಿಂದ ಆ ಹಾಳು ಮಣ್ಣಿನ ಅಡಿಯೊಳಗ ಬಹಳಷ್ಟು ದೇವಾಲಯಗಳನ್ನ ಬಾದಾಮಿ ಚಾಲುಕ್ಯರು ನಿರ್ಮಾಣ ಮಾಡಿದ್ರು. ಆವಾಗಿನ ಒಂದು ದಾಳಿಯಿಂದ ಅವುಗಳನ್ನ ರಕ್ಷಣೆ ಮಾಡಬೇಕು ಅಂತೇಳಿ ಹಾಳು ಮಣ್ಣನ್ನ ಮುಚ್ಚಲಾಗಿದೆ. ಅದರ ಮೇಲೆ ಬಹಳಷ್ಟು ಮನೆಗಳನ್ನ ಕಟ್ಟಲಾಗಿತ್ತು. ಯಾಕಂದ್ರೆ ಆ ಮನೆಗಳ ತರಗಳನ್ನ ತೆಗೆಯುವಂತ ಸಂದರ್ಭದಲ್ಲಿ, ಅಲ್ಲಿ ಕೆಲವು ದೇವಸ್ಥಾನಗಳ ತರಗಳನ್ನ ತೆಗೆಯುವಂತ ಸಂದರ್ಭದಲ್ಲಿ ಆ ಒಂದು ಅಡಿಯಲ್ಲಿ ಬಹಳಷ್ಟು ಪುರಾತನ ಕಾಲದ ಕಂಬಗಳು, ದೇವಸ್ಥಾನದ ಬಾಗಿಲುಗಳು, ಆಮೇಲೆ ದೇವರ ಮೂರ್ತಿಗಳು ಸಿಕ್ಕಂತ ಉದಾಹರಣೆಗಳು ಇವೆ. 5 ರಿಂದ 8ನೇ ಶತಮಾನದಲ್ಲಿ ಆಳ್ವಿಕೆ ಮಾಡಿರ್ತಕ್ಕಂಥ ಬಾದಾಮಿ ಚಾಲುಕ್ಯರ ಕಾಲಾವಧಿಯಲ್ಲಿ ನಮ್ಮ ಹಳ್ಳೂರು ಗ್ರಾಮದಲ್ಲಿ ಬಹಳಷ್ಟು ದೇವಾಲಯಗಳು ನಿರ್ಮಾಣ ಆಗದಂತ ಉದಾಹರಣೆಗಳು ಅದಾವ. ಇಲ್ಲೇ ಕಾಣುವಂತದ್ದು